ಚಂದಗೆ ರೆಡಿಯಾಗಿ ಬಂದಿದ್ದೆ ಮನೆಯಿಂದ ಬರಾಗ ಕೂದ್ಲ ಅದು ಚಂದ ಮಾಡ್ಕೊಂಡ್ ಬಂದಿದ್ದೆ ನನ್ ಗಾಳಿಗೆ ವೇಲ್ ನೋಡಿ ಪ್ಯಾರಾಶೂಟ್ ಹಾರ್ಕೊಂಡ್ ಮನಿಗೆ ಹೋಗ್ಬಿಡ್ತೀನಿ. ರೀಲ್ಸ್ ಶೂಟ್ ಮಾಡಕ್ ಹೋಗಿಲ್ಲ ಅಂಡ್ ಹೊರಗಡೆ ಅಂತೂ ಹೋಗಿಲ್ ಬಿಡ್ರಿ ನಾವು. ಭಾಳ ಲಾಂಗ್ ಆಯ್ತು. ಗಾಯ್ಸ್ ನಾ ಹೇರ್ಸ್ ಕಟ್ ಮಾಡಿಸ್ಬೇಕು. ಬಾಬು ಯಾರು 1 ವರ್ಷ ತನ ಮಾಡಿಸ್ಬಾರ್ದು ಹೇಳ್ಯಾರ. ಮಾಡಿ ತೋರ್ಸೋಣ. ಏನ್ ಇಲ್ಲ ಅಂದ್ರೆ 15 ದಿನ ಇಷ್ಟು ಮಾಡಿ ಮೋಡೋಕಾಯ್ದವತನ ಮೋದಕೋಯ್ದವತನ ಆಯ್ತು. ಸೂರ್ಯನೇ ಕಂಡಿದ್ಲ. ಇವಾಗ ನೋಡ್ರಿ 6:30 ಆಗ್ಯದ, ಇನ್ನೂ ಸೂರ್ಯ ಇಲ್ಲೇ ಅದಾನ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಬೆಳಗ್ಗೆ ಭಾಳ ಬೇಗ ಇದ್ದೀನಿ. ಸ್ವಲ್ಪ ರೀಲ್ಸ್ ಹಾಕಿದ್ರೆ ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆ ಭಾಳ ಬೇಗನೆ ಇದ್ದೀನಿ. ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಿಂತೀನಿ ಈಗ. ಯಾಕಪ್ಪ ಅಂದರೆ ಭಾಳ ದಿನ ಆಯಿತು ನಾವು ಎಲ್ಲಿ ರೀಲ್ಸ್ ಶೂಟೇ ಮಾಡೋಕೆ ಹೋಗಿಲ್ಲ. ಆ್ಯಂಡ್ ಹೊರಗಡೆ ಅಂತೂ ಹೋಗಿಲ್ಲ ಬಿಡ್ರಿ ನಾವು. ಭಾಳ ಲಾಂಗ್ ಆಯಿತು. ಸೀರೆ ಮೇಲೆ ಲಾಸ್ಟ್ ಹೊರಗಡೆ ಮಾಡಿದ್ದು. ಮತ್ತು ಇವತ್ತು ಪ್ಲ್ಯಾನ್ ಹಾಕಿ ಹೊರಗಡೆ ಆಗಿ ರೀಲ್ಸ್ ಮಾಡ್ಕೊಂಬರ್ಬೇಕಂತ ಹೇಳಿ ಅಂದ್ಕೊಂಡಿನಿ. ಸೊ ಈಗ ನೋಡಿ ಹಿರೋಣಿ ರೆಡಿ ಆಗತ್ತಾಳೆ. ಈಗ ಹಿರೋಣಿಂದ ಲೇಟ್ ಗೈಸ್. ನಮ್ಗೆ ಇವಳದ ಲೇಟ್ ಗೈಸ್. ನಾ ಹೇರ್ಸ್ ಕಟ್ ಮಾಡಿಸ್ಬೇಕು. ಬಾಬು ಯಾರು 1 ವರ್ಷ ತನ ಮಾಡಿಸ್ಬಾರ್ದು ಹೇಳ್ಯಾರ. ಹೇರ್ಸ್ ಕಟ್ ಮಾಡಿಸ್ತೀನಿ 1 ವರ್ಷಗನ. ಎಷ್ಟು ದಿನ ಆಯ್ತು ಗೈಸ್ ನಾನು ನೋಡಿದ್ರೆ ಹೇರ್ಸ್ ಕಟ್ಟೇ ಮಾಡಿಲ್ಲ. ಚಂದ ಕಟ್ ಮಾಡಿಸಿ ಒಂದು ಶೇಪ್ ಕೊಟ್ಟೆ ಅಂದ್ರೆ ಚಂದ ಅನಿಸ್ತದೆ. ನಿನ್ನ ಮುಸುಡಿ ಜರ ನೋಡ್ಕೋ ಯಾಕ ಇಷ್ಟ ಮಿರಿಯತಿ. ಗೈಸ್ ಇವಾಗ ಐತಲ್ಲ ಪಟ ಅಂತ ಹೇಳಿ ರೆಡಿ ಆಗ್ಬೇಕು. ನಾ ಏನು ರೆಡಿ ಇಲ್ಲ. ನಂದು ಔಟ್ಫಿಟ್ ಚೇಂಜ್ ಆಗುತ್ತೆ, ಅವ್ರದ್ದು ಔಟ್ಫಿಟ್ ಚೇಂಜ್ ಆಗುತ್ತೆ. ಆಫ್ಟರ್ ಲಾಂಗ್ ಟೈಮ್ ಭಾಳ ದಿನದಿಂದ ವಿಡಿಯೋ ಮಾಡಿದ್ವಿ. 2 ತಿಂಗಳಾಯ್ತು. ಅವ್ರ ಡ್ರೆಸ್ ಮೇಲೆ ಅದೇ ಡ್ರೆಸ್ ಮೇಲೆ ಮಾಡ್ತೇವೆ, ಮತ್ತೇನು ಹೊಸವಿಲ್ಲ. ಅವೇ ಡ್ರೆಸ್ ಮೇಲೆ ಮಾಡ್ತಿರ್ತ ಶಿಸ್ತಿಗೆ ನೋಡ್ರಿ. ಅದ್ರ ಮೇಲೆ ಅಂತ ರೀಲ್ಸ್ ಮತ್ತೆ ಅದಕ್ಕೆ ಮ್ಯಾಚಿಂಗ್ ತಗೋಬೇಕಂತ ಹೇಳಿ ಅನ್ಕೊಂಡು ಏನೋ ಯಾವ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ಐತಲ್ಲ ಇವರು ರೆಡಿ ಆಗ್ತಾರೆ, ನಾನು ರೆಡಿ ಆಗಬೇಕು. ರೆಡಿ ಆಗಿಂದ ಔಟ್ಸೈಡ್ ಹೋಗಿ ಶಿಸ್ತೆ ಒಂದು ಸ್ವಲ್ಪ ಕುಣಿಸ್ತೀನಿ ಅಂತಲ್ಲ ತಕತ್ತ ಒಂದು ಸರ್ತಿ ಮಾಡಿ ತೋರ್ಸೋಣ. ನೀನು ಭರತನಾಟ್ಯ ಮಾಡ್ಯಾರಂದ್ರ ಆಡ್ಸ್ ಮಾಡಿದೆ ಗೊತ್ತದ ಅದೊಂದು ನಾ ಹಿಂಗ್ ಮಾಡಿದಿಲ್ಲ, ಬೇರೆ ತರ ಮಾಡಿದ್ದೆ. ಆಯ್ತು ಅದು ಮಾಡ್ತೇವೆ ನೀನು. ಬನ್ನಿ ಇವಾಗ ಶಿಸ್ತೆ ಒಂದು ಸ್ವಲ್ಪ ನಾವು ರೆಡಿ ಆಗ್ತೀವಿ. ರೆಡಿ ಆಗಿಬಿಟ್ಟು ಹೋಗ್ಬೇಕು. ಲೆಟ್ಸ್ ಗೋ ಅನ್ಕೊಂತ ಇವಾಗ ರೆಡಿ ಆಗಿಬಿಟ್ಟು ಸಿಗ್ತೀನಿ ನಿಮಗೆ ಡೈರೆಕ್ಟ. ಇನ್ನೂ ನಾ ಸ್ನಾನ ಮಾಡೀವಿ, ಮತ್ತು ಆಫೀಸ್ ಡ್ರೆಸ್ ಹಾಕೊಂಡಿವಿ. ರೀಲ್ಸ್ ಮಾಡ್ಲಿಕ್ಕೆ ಹೋಗ್ತೀವಿಲ್ಲ, ಅವ್ರ ಡ್ರೆಸ್ ಹಾಕೊಂಡಿಲ್ಲ. ಹೋಗುವ ಈಗ ಹಾಕ್ಕೊಂಡು ಅವಾಗ ರೆಡಿಯಾಗಿದೆ ಸಿಗ್ತಂತೆ. ಗೈಸ್ ಫೈನಲಿ ಇವಾಗ ರೆಡಿ ಆಗಿಬಿಟ್ಟು ಇವಾಗ ಸ್ವಲ್ಪ ರೀಲ್ಸ್ ಶೂಟ್ ಮಾಡ್ಬೇಕಂತೇಳಿ ಹೊರಗೊಂತೀವಿ. ನಾನು ಸ್ವಲ್ಪ ನೋಡ್ಬೇಕು ಹೆಂಗಾಗುತ್ತೆ ಅನ್ನೋದು. ಸ್ಟ್ಯಾಂಡ್ ತೊಗೊಂಡು ನೋಡ್ತೀವಿ, ಯಾರು ವಿಡಿಯೋ ಮಾಡೋರಿಲ್ಲ. ಸೊ ಅದಕ್ಕೆ ಸ್ಟ್ಯಾಂಡ್ ತೊಗೊಂಡು ಸ್ಟ್ಯಾಂಡ್ ಹಚ್ಚಿ ವಿಡಿಯೋ ಮಾಡೋದದ. ಇಲ್ಲದ ನೋಡ್ರಿ ರೆಡಿ ಆಗಿಲ್ಲ. ಸುಂದರಿ 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 ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನಡಿ ಹೋಗುವ. ನಾ ಕ್ಯೂಟ್ ಇರ್ತೀನಿ, ನೀನೇ ಕ್ಯೂಟ್ ಇಲ್ಲ.
ಸೊ ಇದೆಲ್ಲ ಮುಂದೆಲ್ಲ ಕೆಲಸಗಳು ನೋಡೋದು ಸಿಕ್ಕಾಪಟ್ಟೆ ಸೌಂಡ್ ಆಗುತ್ತಾ ಅದಕ್ಕೈತಲ್ಲ ಅಲ್ಲಿ ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಅಂತ ನಿಮಗೆ ಬನ್ನಿ ಗೈಸ್ 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 ಫೈನಲಿ ಬಂದು ಒಂದು ನಾಲ್ಕೈದು ರೀಲ್ಸ್ ಮಾಡಿದ್ವಿ ಇನ್ಮೇಲಿಂದ ರೀಲ್ಸ್ಗಳು ಸ್ವಲ್ಪ ಜಾಸ್ತಿ ಹಾಕ್ಬೇಕಂತ ಅನ್ಕೊಂಡ್ವಿ ಅದಕ್ಕ ಇವತ್ತ ಶಿಸ್ತಾಗಿ ಒಂದಿಷ್ಟು ತಾಬಡ ರೀಲ್ಸ್ ಮಾಡಿದೆ ಇಲ್ಲಿ ನೋಡ್ರಿ ಈ ಸಂಗತಿ ಫಸ್ಟ್ ಸಂಗತಿ ಚಂದಗೆ ರೆಡಿಯಾಗಿ ಬಂದಿದ್ದೆ ಮನಿಯಿಂದ ಬರಾಗ ಕೂದ್ಲ ಅದು ಚಂದಗಿ ಮಾಡ್ಕೊಂಡ್ ಬಂದಿದ್ದೆ ಈ ಗಾಳಿಗೆಲ್ಲ ಹಾರಿ 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 ಎಕಡೋ ಹೆಗ್ಗೆ ರೀಲ್ಸ್ ನನಗಂತ್ರ ಗೊತ್ತಿಲ್ಲ ಬಟ್ ಕೂಗ್ಲಾರೆ ಯಪ್ಪೋ ಗಾಳಿ ಸಿಕ್ಕಾಪಟ್ಟೆದ ಒಂದು ಸುತ್ತಿಲ್ಲ ಕರೆಕ್ಟ್ ಆಗಿ ನಮಗ ವಿಡಿಯೋ ಮಾಡಕ್ ಆಗಲಿತ್ತು ಇಲ್ಲಾಡ್ರಿ ನಂಗ್ ಗಾಳಿಗೆ ವೇಲ್ ನೋಡ್ರಿ ಪ್ಯಾರಾಸೂಟ್ ಅನ್ನೋದು ಪ್ಯಾರಾಶೂಟ್ ಹಾರ್ಕೊಂಡ್ ಮನಿಗ್ ಹೋಗ್ಬಿಡ್ತೀನಿ ಬೆಟ್ಟೋಗ್ ನನಗ್ ಬರ್ತೀನಿ ನೋಡ್ರಿ ಅದೇ ಸ್ಟ್ಯಾಂಡ್ ಗೈಸ್ ಎರಡ್ ಮೂರ್ ಸರ್ತಿ ಹಿಂಗೆ ಫೋನ್ ಬೀಳ್ತೈತಿ ಜಸ್ಟ್ ಮಿಸ್ ಆಗ್ಯದ ಎರಡ್ ಮೂರ್ ಸರ್ತಿ ಮಿಸ್ ಆಗ್ಯದ ಅದಕ್ಕೆ ಸಾಕು ಇವತ್ತಿಗೆ ಇಷ್ಟು ಮತ್ತೆ ನಾಳೆ ಬರುವ ಹಂಗ ಪ್ಲೇಸ್ ಮಸ್ತ್ ಅದ ಅಂಡ್ ಬೈಕ್ ಕಲಿಯಕ್ ಬಂದಿದ್ದೆ ಅಲ್ಲಿ ಕರ್ಕೊಂಡ್ ಬಂದಾರ ಗೈಸ್ ಹೇಳಿನವ್ರಿಗೆ ಜನ ಜಾತ್ರೆ ಇರಲ್ಲ ಏನು ಇರಲ್ಲ ಸಾಯಂಕಾಲ ಇರ್ತಾರೆ ಈಗ ಇರಲ್ಲ ಅದಕ್ಕೆ ಮಧ್ಯಾಹ್ನ ನಮ್ ವಿಡಿಯೋಸ್ ಚಂದ ಆಗುತ್ತ ಅದಕ್ಕೆ ಮಸ್ತ್ ಆಗತ್ತೆ ಮುಂದೆ ನಮ್ಮ ರೀಲ್ಸ್ ಗಳು ನೋಡ್ರಿ ಹಂಗ ಬರ್ತಾವ ಜಾಸ್ತಿ ಬರ್ತಾವ ನೋಡ್ರಿ ಜಾಸ್ತಿ ದಿನಕ್ ಮಾಡಿ ಹಾಕೋದು ನಾವು ಅಡ್ವಾನ್ಸ್ ಮಾಡಿಡಲ್ಲ ಡೈಲಿ ಎಷ್ಟಾಗದ ಅಷ್ಟು 4 3 5 ಎಷ್ಟಾಗದ ಅಷ್ಟು ಹಳೆದಾಡೋದು ಇಲ್ಲ ಅಂಡ್ ಅಪ್ಲೋಡ್ ಆತ ಎಲ್ಲ ಅಂಡ್ ನಾಳೆ ರೀಲ್ ಮತ್ತೆ ಆದ್ರ ನಾಳೆ ಮತ್ತೆ ಬಂದ್ ಮಾಡೋದು ಅಷ್ಟೇ ಗೈಸ್ ಬನ್ನಿ ಇವಾಗ ಮತ್ತೆ ವಾಪಸ್ ಮನೆಗೆ ಹೋಗುವ ಲೆಟ್ಸ್ ಗೋ ಗೈಸ್ ಬನ್ನಿ ಗೈಸ್ ಇವಾಗ ವಾಪಸ್ ಸಂಜೆ ವ್ಲಾಗ್ ಶುರು ಮಾಡಕತ್ತೀನಿ ಸ್ವಲ್ಪ ಕೆಲಸ ಇತ್ತು ಅದಕ್ಕಿಂತ ಹೇಳಿಕೆರೆ ಹೊರಗಡೆ ಹೊಂಟಿದ್ದೆ ಸೊ ನೋಡಿರಿ ಗೈಸ್ ಒಂದು ಎಲ್ಲೊಂದ್ರೆ 15 ದಿನ ಇಷ್ಟು ಮಾಡಿ ಮೋಡೋಕಾಯ್ದವತನ ಮೋದಕೋಯ್ದವತನ ಆಯಿತು ಸೂರ್ಯನೇ ಕಂಡಿದ್ಲ ಇವಾಗ ನೋಡ್ರಿ 6:30 ಆಗ್ಯದ ಇನ್ನೂ ಸೂರ್ಯ ಇಲ್ಲೇ ಅದಾನ ಇವಾಗ 7 ಅಲಾಗ ಬಂದ 6:30 ಆಗ್ಯದ ಈಗ ಇನ್ನೂ ಸೂರ್ಯ ಅಲ್ಲೇ ಅದಾನ ಏನು ನೋಡ್ರಿ ಯಾವಾಗ ವೆದರ್ ಹೆಂಗಿರುತ್ತೋ ಏನು ಸುದ್ದ ಈ ಮಳೆಗಾಲ ಅನ್ನೋದು ಬ್ಯಾಸ್ಗೆ ಅನ್ಸಕತ್ತ 10 ನಿಮಿಷ ಒಳಗೆ ನಮ್ಗೆ ಸ್ವಲ್ಪನೇ ಬ್ಯಾಸ್ಗೆ ಅನ್ಸಕತ್ತ ನೋಡ್ರಿ ಏನು ಹೇಳ್ತಾರೆ ಒಟ್ಟ ಗೊತ್ತಾಗ್ರಿ ಅದ ಇವ್ರು ಏನೋ ಮಾಡ್ಕೊಳಕತ್ತಾರ ನೋಡ್ರಿ ಗೈಸ್ ಹೊರಗೆ ಬಂದು ಮನ್ಯಾಗ ಕನ್ನಡಿ ಇಲ್ಲ ನಿಮಗೆ ಮುಖ ತಕ್ಕೊಂಡಿಲ್ಲ ನೀ ಬಾನೇ ಹಂಗೆ ಬಂದ್ಬಿಟ್ಟೆ ಯಾರು ಬಾ ಅಂತಿದ್ರಿ ನೀನು ಸುಮ್ಮನೆ ಕಾಮಿಡಿ ಮಾಡಿರ್ತೀನಿ ಸೀರಿಯಸ್ ಮಾಡ್ಬಿಡೋದ ನನಗೆ ಗೈಸ್ ಫೈನಲಿ ಅಲ್ಲಿಂದ ಸೀದಾ ಮನೆಗೆ ಬಂದೆ ಎಲ್ಲ ಕೆಲಸ ಆಯ್ತು ಸ್ವಲ್ಪ ವರ್ಕ್ ಇತ್ತು ಅಂತ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಸ್ವಲ್ಪ ವರ್ಕ್ಗಳದಾವ ಗೈಸ್ ತೋರ್ಸೋಕ್ಕಾಗಲ್ಲ ವಿಡಿಯೋದಾಗ ಹಂಗೆ ಅಂಥ ವರ್ಕ್ಗಳದಾವ ಸೊ ಅದ ಒಂದಿಷ್ಟು ಗೊತ್ತಾಗುತ್ತಾ ಮುಂದೆ ನಿಮಗೂ ಕೂಡ ಬಟ್ ಅದೇ ಕೆಲಸಕ್ಕೆ ಅದಳಿಗೆ ಹೋಗಿದ್ದು ಸ್ವಲ್ಪ ವರ್ಕ್ ಇತ್ತು ಅದೊಂದು ವರ್ಕ್ ಮುಗಿಸ್ಕೊಂಬಂದೆ ಇವಾಗ ಜಸ್ಟ್ ಬಂದೆ ಮನೆಗೆ ಬಂದುಬಿಟ್ಟು ಕುಂತೀನಿ ಡೈಲಿ ಇನ್ಮೇಲೆ ಅಂತ ಗೈಸ್ ಏನಿಲ್ಲ ಅಂದರೂ ಒಂದು 2-3 ರೀಲ್ಸ್ ಆಗ್ಬೇಕಂತ ಮಾಡಿವಿ ಡೈಲಿ ಒಂದೇ ರೀಲ್ಸ್ ಆಗ್ತಿದೆಯಲ್ಲ ಸೊ ನನಗೆ ಯಾಕೋ ಬೇಡ ಡೈಲಿ ಒಂದು 2 ರೀಲ್ಸ್ ಹಾಕಮು ನಮ್ದೇನು ನಮ್ಮ ಕೆಲಸ ಅಂತ ಇಲ್ಲ ಅಂದರೆ ಕೆಲಸ ಅಂತ ಹಂಗಲ್ಲ ಕೆಲಸ ಇಲ್ಲ ಅಂತಾರ ಆ ಕೆಲಸ ಅಲ್ಲ ಕೆಲಸ ಸಿಕ್ಕಾಬಿಟ್ಟದ ಬಟ್ ನಾವು ಸೋಷಿಯಲ್ ಮೀಡಿಯಾಕ್ಕೆ ಅಂತೇಳಿ ನಿಂತೀವಲ್ಲ ಹಂಗೆ ನಿಂತೀವಿ ಅಂದ್ರೆ ನಾವು ಇದೇ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು ಅದಕ್ಕೆ ಬಿಟ್ಬಿಟ್ಟು ಬೇಸರ ಮಾಡ್ಕೊಂಡ್ರೆ ಏನೂ ಆಗಲ್ಲ ಇವಾಗ ಒಂದು ಸಿಕ್ಕಾಪಟ್ಟೆ ನಾನೇ ಬೇಸರ ಮಾಡ್ಕೊಳತ್ತೆ ನಿಜ ಹೇಳ್ಬೇಕಂದ್ರೆ ನಮ್ಮ ಶಿಲ್ಪ ಅಂತೂ ನನಗೆ ನೆನಪು ಮಾಡಿ ಭಾಳ ನೆನಪು ಮಾಡ್ತಾಳೆ ಅಟ ನಾನೇ ಬೇಸರ ಮಾಡ್ಕೊಳತ್ತಿದೆ ಇನ್ಮೇಲಿಂದ ಅದೆಲ್ಲ ಇಲ್ಲ ಇನ್ಮೇಲಿಂದ ಡೈಲಿ ನೀವು ನೋಡಿರಿ ಇನ್ಮೇಲಿಂದ ಇವತ್ತಿನ ವಿಡಿಯೋದಾಗ ಬಂದಿರೋದು ನೋಡ್ರಿ ಸಿಕ್ಕಾಪಟ್ಟೆ ಏನಿಲ್ಲ ಅಂದರೂ 4 ರೀಲ್ಸ್ಗಳು ಬಿಡ್ಬೇಕಂತ ಅನ್ಕೊಂಡಿನಿ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಹಾಕ್ಬಿಡೋದು ಟೈಮಿಂಗ್ ಮೇಂಟೈನ್ ಮಾಡ್ಬೇಕಂತ ಮಾಡಿದೆ ಅಂದರೆ ಬೆಳಗ್ಗೆ ಬೆಳಗ್ಗೆ 8:00 ಸಂಜೆ 5:00 ಒಂದು ರೀಲ್ಸ್ ಮತ್ತು ಅದು ಆಗಿಂದ ಮಧ್ಯಾಹ್ನದಾಗ ಒಂದು ಮತ್ತು ಮತ್ತು ನೈಟ್ ಯಾವಾಗಾದ್ರೆ ಒಂದು ಹಾಕೋದಾಯ್ತು ನೋಡಬೇಕು ಇನ್ಮೇಲಿಂದ ಡೈಲಿ ಆ್ಯಂಡ್ ನಾವು ಒಂದೇ ಬಟ್ಟೆ ಮೇಲೆ ಎಷ್ಟು ರೀಲ್ಸ್ ಹೋಗ್ತೀವಿ ಅಂತೀರಿ ನೀವು ಒಂದು ದಿನ 4 ರೀಲ್ಸ್ ಮಾಡಿರ್ತೀವಿ 4 ರೀಲ್ಸ್ ಒಂದೇ ಸರ್ತಿ ಹಾಕಿಬಿಡ್ತೀವಿ ಒಂದೇ ದಿನ ಆಯ್ತಲ್ಲ ಡ್ರೆಸ್ ಚೇಂಜ್ ಚಂದ್ರ ಮಾಡೋಕೆ ಹೋಗೋಲ್ಲ ಒಂದಿನ 4 ರೀಲ್ಸ್ ನಾವು ಗೈಸ್ ಇನ್ನೊಂದೇನಪ್ಪ ಅಂದರೆ ಹಿಂಗೆ ಡೈರೆಕ್ಟ್ ಕೂತು ಹಿಂಗೆ ಲಿಪ್ ಸಿಂಕ್ ಮಾಡ್ಕೊಂಡು ಅದು ಮಾಡಿದ್ರೆ ಡೈಲಿ ಎಲ್ಲ ನಿಮಿಷಕ್ಕೊಂದೊಂದು ರೀಲ್ಸ್ ಹಾಕ್ಬೋದು ಆ ಥರ ಮಾಡೋಕೆ ಇಷ್ಟಲ್ಲ ಸ್ವಲ್ಪ ಕ್ವಾಲಿಟಿ ಒಳಗೆ ಚಂದ ನೋಡಂಗೆ ಕೊಡ್ಬೇಕನ್ನೋ ನಮ್ಮದು ಆಸೆಗಳು ಸೊ ಹಂಗಾಗಿ ಆ ಥರ ಎಲ್ಲ ಬೇಡ ತಿಳ್ಕೆರೆ ಆ ಥರ ಮಾಡಿಲ್ಲ ನಾವು ಸ್ವಲ್ಪ ಯೂನಿಕಾಗಿ ಎಲ್ಲರೂ ಮಾಡ್ತಾರೆ ಬಿಡ್ರಿ ಡೈಲಿ ಬಟ್ ಜಸ್ಟ್ ಲಿಪ್ ಸಿಂಕ್ ಹಿಂಗೆ ಕೂತ್ಕರೆ ಹಿಂಗೆ ಎಷ್ಟು ಡೈರೆಕ್ಟ್ ಹಚ್ಚಿ ಆ ಥರ ಮಾಡಲ್ಲ ಏನಿದ್ರೂ ಬೇರೆ ಥರನೇ ಇಲ್ಲಿತ್ತಲ್ಲ ಅಲ್ಲಿ ಕ್ಯಾಮ್ರಾ ಇಟ್ಟು ಮತ್ತು ಸಾಂಗ್ ಒಂದು ಸೈಡ್ ಹಚ್ಚಿ ಈ ಕಡೆ ಸೈಡ್ ಲಿಪ್ ಸಿಂಕ್ ಮಾಡ್ತೀವಿ ಒಟ್ಟು ಲಿಪ್ ಸಿಂಕೇ ಮಾಡ್ತೀವಿ ಆ್ಯಂಡ್ ಅದ್ರ ಜೊತೆ ನಮ್ಮ ಓನ್ ಕಂಟೆಂಟು ಬರ್ತಾವೆ ಓನ್ ಕಂಟೆಂಟ್ ಎಲ್ಲ ನಮ್ಮ ವಾಯ್ಸಿಂದ ಒಂದೇ ಬರ್ತಾವೆ
ವಾಯ್ಸ್ ಇಲ್ಲಾರ್ದೆ ಅಂತೂ ಹಾಕಲ್ಲ. ನಮ್ದೇನು ವಾಯ್ಸ್ ಮುಚ್ಚಿಟ್ಕೊಂಡು ಬರೇ ರೀಲ್ಸ್ ಮಾಡಿ ಬರೇ ಕಂಟೆಂಟ್ ಮಾಡಿ ಅಂಥವ್ರೆಲ್ಲ ನಾವು. ನಮ್ಮ ಡೈಲಿ ಕೇಳ್ತಿರ್ತೀರಿ ನಿಮ್ಗೆ ಗೊತ್ತಿದ್ದೇ ಇರ್ತದೆ ಅಷ್ಟೇ ಗೈಸ್, ಮತ್ತೇನಿಲ್ಲ. ಡೈಲಿ ಇನ್ಮೇಲಿಂದ ರೀಲ್ಸ್ ಬರ್ತಾವೆ. ಆ್ಯಂಡ್ ಯಾರು ಇನ್ಸ್ಟಾಕ್ಕೆ ಅದು ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿರಿ, ಬೇಗ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ನ. ಹಾಗೆ ಕ್ರೇಜಿ ಕ್ವೀನ್ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಅವ್ರ ಚಾನಲ್ದಾಗೂ ವಿಡಿಯೋ ಹಾಕ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ, ನಿಜ ಹೇಳ್ಬೇಕಾದ್ರೆ. ಆಗ್ತಿತ್ತು ಮತ್ತು ನಾಳೆಯಿಂದ ಅದು ನೋಡ್ರಿ ಅಂತ ಕೇಳ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗ್ತೀವಿ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಜನರೆದುರಿನ